ರಾಜೀನಾಮೆಗೆ ಮುಂದಾದ ಶಾಸಕ ಯಶವಂತರಾಯ ಗೌಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇಂಡಿ ಕೈ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನೋಡಿ, ರಾಜೀನಾಮೆಗೆ ಮುಂದಾಗಿದ್ದಾರೆ ಶಾಸಕ ಯಶವಂತರಾಯ ಗೌಡ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇಂಡಿ ಕ್ಷೇತ್ರದ ಕೈ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಶಾಸಕ ಯಶವಂತರಾಯ ಗೌಡ 3 ಬಾರಿ ಶಾಸಕರಾಗಿರುವಂತಹ ಯಶವಂತರಾಯ ಗೌಡ ಅವರು ಸತತ 3 ಬಾರಿ ಇಂಡಿ ಶಾಸಕರಾಗಿದ್ರು. ಈ ಬಾರಿ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ರು ಇಂಡಿ ಶಾಸಕ. ಆದ್ರೆ ಯಶವಂತರಾಯ ಗೌಡಗೆ ಈ ಒಂದು ಮಂತ್ರಿಗಿರಿ ಸಿಕ್ಕಿಲ್ಲ. ಆಕ್ರೋಶವನ್ನ ಕೇಳಿ ಬರ್ತಾ ಇದೆ. ಸ್ಪೀಕರ್ ಬಳಿ ತೆರಳಿದ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ರಿಸೈನ್ ಫಿಕ್ಸ್ ಆಗಿದ್ರೆ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇರುವಂತದ್ದು ರಾಜಕಾರಣದಲ್ಲಿ. ರಾಜೀನಾಮೆಗೆ ಮುಂದಾದ ಶಾಸಕ ಯಶವಂತರಾಯ ಗೌಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇದೀಗ ಇಂಡಿ ಕ್ಷೇತ್ರದ ಕೈ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಇದೀಗ ಮಂತ್ರಿಗಿರಿ ಸಿಕ್ಕಿಲ್ಲ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಇನ್ನು 3 ಬಾರಿ ಶಾಸಕರಾಗಿದ್ದಾರೆ. ಇಂಡಿ ಕ್ಷೇತ್ರದಿಂದ ಸತತ 3 ಬಾರಿ ಗೆದ್ದಿರುವಂತಹ ಯಶವಂತರಾಯ ಗೌಡ ಮಂತ್ರಿಗಿರಿ ಸ್ಥಾನದಲ್ಲಿ ಆಕಾಂಕ್ಷಿಯಾಗಿದ್ರು. ಆದ್ರೆ ಮಂತ್ರಿಗಿರಿ ಕೈತಪ್ಪಿ ಹೋಗಿರುವಂತದ್ದು ಇಂಡಿ ಶಾಸಕನಿಗೆ. ಇದೀಗ ಇಂಡಿ ಶಾಸಕ ಸರ್ಕಾರದ ವಿರುದ್ಧ ಭುಗಿಲೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಶವಂತರಾಯ ಗೌಡಗೆ ಸಿಗಲಿಲ್ಲ ಕೊನೆಗೂ ನೋಡಿ ಮಂತ್ರಿಗಿರಿ. ರಾಜೀನಾಮೆ ಕೊಡೋದಕ್ಕೂ ಮುಂದಾಗಿದ್ದಾರೆ. ರಾಜೀನಾಮೆ ಕೊಡೋದಕ್ಕೂ ಕೂಡ ಹೊರಟಿದ್ದಾರೆ ಇಂಡಿ ಶಾಸಕ. ಸ್ಪೀಕರ್ ಬಳಿ ತೆರಳಿದ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಪಾಟೀಲ್. ಹಾಗಿದ್ರೆ ಯಶವಂತರಾಯ ಗೌಡ ಪಾಟೀಲ್ ಅವರು ರಿಸೈನ್ ಮಾಡ್ತಾರ ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ಅನ್ನುವಂತಹ ಪ್ರಶ್ನೆ ಇದೀಗ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇದೀಗ ಇಂಡಿ ಕೈ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೈಕಮಾಂಡ್ ಒಂದು 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತಲ್ಲ, ಈ ಒಂದು ಪಟ್ಟಿಯಲ್ಲಿ ಈ ಒಂದು ನಾಯಕರ ಹೆಸರು ಮಿಸ್ ಆಗಿರುವಂತದ್ದು. ಅದರಲ್ಲೂ ಕೂಡ ಯಶವಂತರಾಯ ಗೌಡ ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಇವರಿಗೊಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸಚಿವ ಸ್ಥಾನ ಕೊಡುವಂತಹ ನಿರೀಕ್ಷೆ ಇತ್ತು, ಬಹುತೇಕ ಫೈನಲ್ ಕೂಡ ಆಗಿತ್ತು. ಆದ್ರೆ ಕೊನೆಯ ಬಾರಿಗೆ ಏನಾಯ್ತೋ ಗೊತ್ತಿಲ್ಲ ಹೈಕಮಾಂಡ್ ನಲ್ಲಿ, ಈಗ ಮಿಸ್ ಆಗಿರುವಂತದ್ದು ಮಂತ್ರಿಗಿರಿ. ಈ ಹಿನ್ನೆಲೆಯಲ್ಲಿ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಯಶವಂತರಾಯ ಗೌಡ ಅವರು ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಹೊರಟ್ರ ಏನು ಅನ್ನುವಂತಹ ಪ್ರಶ್ನೆ ಇದೆ. ರಾಜೀನಾಮೆ ಕೊಡೋದಕ್ಕೆ ಹೊರಟಂತ ಇಂಡಿ ಶಾಸಕರು ಸ್ಪೀಕರ್ ಬಳಿ ತೆರಳಿದ್ದಾರಂತೆ. ಇಂಡಿ ಮತಕ್ಷೇತ್ರದ ಶಾಸಕ ಸ್ಪೀಕರ್ ಬಳಿ ತೆರಳಿದ್ದಾರೆ. ಯಶವಂತರಾಯ ಗೌಡ ಪಾಟೀಲ್ ಅವರು ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ನೋಡಿ, ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇರುವಂತದ್ದು, ಇತ್ತ ರಾಜೀನಾಮೆ ಪರ್ವ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೂ ಅಪ್ಡೇಟ್ ಅನ್ನ ನೀಡ್ತಾ ಇರುವಂತದ್ದು ಅಶ್ವವೇಗ ನ್ಯೂಸ್. ಈ ಕುರಿತಾಗಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇದೀಗ ಕೈ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ರಾಜೀನಾಮೆ ಪರ್ವ ಕೂಡ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಒಬ್ಬರಲ್ಲ ಇಬ್ಬರಲ್ಲ 12 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಅದರಲ್ಲೂ ಕೂಡ ಈಗ ಯಶವಂತರಾಯ ಗೌಡ ಅವರು 3 ಬಾರಿ ಇಂಡಿ ಕ್ಷೇತ್ರದಿಂದ ಶಾಸಕರಾಗಿ ಗೆದ್ಕೊಂಡು ಬಂದಿರುವಂತವ್ರು. ಈ ಬಾರಿ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ರು, ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಸಚಿವ ಸ್ಥಾನಕ್ಕೆ ಸಿಗದಿದ್ದ ಕಾರಣಕ್ಕೆ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತಹ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಅವರು ರಾಜೀನಾಮೆ ನೀಡೋದಕ್ಕೆ ರೆಡಿ ಆಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಈಗಾಗಲೇ ಏನು ನೂತನ ಸಚಿವರ ಪಟ್ಟಿ ಬಿಡುಗಡೆ ಆದ ಬೆನ್ನಲ್ಲೇ ಅಲ್ಲಿ ಅಸಮಾಧಾನ ಉಂಟಾಗಿರುವಂತಹದ್ದು ರಾಜ್ಯ ರಾಜಕಾರಣದಲ್ಲಿ. ಜೊತೆಗೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನರು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಸದ್ಯಕ್ಕೆ ಅವರ ನಿರೀಕ್ಷೆ ಈಗ ಹುಸಿಯಾಗಿರುವಂತದ್ದು. ಯಾಕಂತಂದ್ರೆ ಬೆಂಬಲಿಗರು, ಕಾರ್ಯಕರ್ತರು ಜೊತೆಗೆ ಅವರು ಸಹ ಆ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ಸಂಪೂರ್ಣವಾಗಿ ಒಂದು ಸಚಿವರ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು. ಪಟ್ಟಿ ಬಿಡುಗಡೆ ಆದ ಬೆನ್ನಲ್ಲೇ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಈಗ ಯಶವಂತರಾಯ ಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಪೀಕರ್ ಬಳಿ ಹೋಗಿ ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇರುವಂತದ್ದು. ಜೊತೆಗೆ ನಮ್ಮ ಸುದ್ದಿವಾಹಿನಿ ಜೊತೆಗೆ ಮಾತನಾಡಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆನ ಅಂದ್ರೆ ಯಾರಾದ್ರೂ ಮನವೊಲಿಕೆ ಮಾಡಿದ್ರೆ ನಾನು ಹಿಂಪಡೆಯೋದಿಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಇದ್ರ ಹಿಂದೆ
ಈಗ ಬೆಂಬಲಿಗರು ಜೊತೆಗೆ ಏನು ಕಾರ್ಯಕರ್ತರಿದ್ದಾರೆ ಅವರೆಲ್ಲ ಆ ಘೋಷಣೆಗೆ ಹೋಗ್ತಾ ಇರೋದನ್ನ ನೋಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಎಂ ಬಿ ಪಾಟೀಲ್ ಅವರ ಷಡ್ಯಂತ್ರ ಇದೆ ಅನ್ನುವಂತಹ ಮಾತನ್ನ ಸಹ ಕೇಳಿಬಾರ್ದು. ಅವರು ಹೇಳ್ತಾ ಇರುವಂತಹ ಘೋಷಣೆ ಇದು. ಘೋಷಣೆಯಲ್ಲಿ ಮೆನ್ಷನ್ ಮಾಡಿರೋದ್ರಿಂದಾಗಿ ಅವರು ಹೇಳಿರೋದು ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದ್ರು ಖಂಡಿತವಾಗಿಯೂ ಇದರ ಹಿಂದೆ ಷಡ್ಯಂತ್ರ ಇದೆ, ಅದು ಎಲ್ರಿಗೂ ಗೊತ್ತು, ಹೆಸರು ಯಾರು ಅನ್ನುವಂಥದ್ದನ್ನ ಸಹ ಹೇಳಿರುವಂತಹದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ನಾನು ಯಾವುದೇ ಕಾರಣಕ್ಕೆ ಹಿಂಪಡೆಯೋದಿಲ್ಲ, ಸಂಪೂರ್ಣವಾಗಿ ಒಂದ್ಸಲ ನಾನು ಮಾತು ಕೊಟ್ರೆ ಮುಗ್ದೋಯ್ತು, ನಾನೀಗ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅಂತ ಹೇಳಿ ಸದ್ಯಕ್ಕೆ ಸ್ಪೀಕರ್ ಬಳಿ ಹೋಗಿರುವಂತಹದ್ದು. ಗಂಗಾ, ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ರಾಜೀನಾಮೆಗೆ ಮುಂದಾಗಿರುವಂಥದ್ದು ಸಚಿವ ಸ್ಥಾನಕ್ಕೆ ಸಿಗದಿದ್ದಕ್ಕೆ, ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಇಂಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ ಅವರು ಇದೀಗ ರಾಜೀನಾಮೆಗೆ ಮುಂದಾಗಿರುವಂಥದ್ದು. 3 ಬಾರಿ ಶಾಸಕರಾಗಿದ್ದಾರೆ ಈ ಒಂದು ಇಂಡಿ ಕ್ಷೇತ್ರದಿಂದ. ಸತತವಾಗಿ 3 ಬಾರಿ ಏನು ಗೆದ್ಕೊಂಡು ಬಂದಿರುವಂತಹ ಶಾಸಕರಾಗಿದ್ದಾರೆ. ಇಂಡಿ ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬಂದಿರುವಂತಹ ಶಾಸಕರು. ಈ ಬಾರಿ ಮಂತ್ರಿಗಿರಿ ಆಕಾಂಕ್ಷಿಯಾಗಿದ್ರು ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಅವರು. ಆದ್ರೆ ಎಲ್ಲೋ ಒಂದು ಕಡೆ ಕೊನೆಯ ಮೂಮೆಂಟ್ನಲ್ಲಿ ಮಂತ್ರಿಗಿರಿ ಅವಕಾಶ ತಪ್ಪು ಹೋಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಕಾರಣಕ್ಕೆ ಇದೀಗ ರಾಜೀನಾಮೆ ಕೊಡೋದಕ್ಕೆ ಹೊರಟಿದ್ದಾರೆ ಇಂಡಿ ಕ್ಷೇತ್ರದ ಶಾಸಕ. ಸ್ಪೀಕರ್ ಬಳಿ ಆಲ್ರೆಡಿ ತೆರಳಿದ್ದಾರೆ ಇಂಡಿ ಮತಕ್ಷೇತ್ರದ ಶಾಸಕರು. ನನ್ನ ಅಭಿಮಾನಿಗಳ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಅನ್ನುವಂಥದ್ದು. ಯಶವಂತರಾಯಗೌಡ ಪಾಟೀಲ್ ಅವರು ರಿಸೈನ್ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ರಾಜೀನಾಮೆಗೆ ಮುಂದಾಗಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ಇನ್ನು ಏನೆಲ್ಲ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ, ಆಲ್ರೆಡಿ ಸ್ಪೀಕರ್ ಬಳಿ ಹೋಗಿರುವಂಥದ್ದು. ಆದ್ರೆ ಈ ಒಂದು ರಾಜೀನಾಮೆಯನ್ನ ಪಡ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ.